ಇದು ನೋಡಿ ಹೆಜ್ಜೆ ಗುರ್ತು. ಹಾಂ ಅಂದಿದ ಬಿಡು ತಗೊಂಡ್ಬಿಟ್ಟು ಹಾಕ್ಬಿಡು. ನೋಡಿವಲ್ಲ ಇನ್ನೇನು ಅದೇ ಥರ ಪೈಪ್ ನೋಡ್ಬಿಟ್ಟು ತಂದು ಹಾಕ್ಬಿಡು. ನಿಜವಲ್ಲ ಒಳ ಡ್ರಿಂಕ್ಸ್ ಥರ ಇದಕ್ಕೇನು ಬೇರೆ ಗೊಬ್ಬರ ಏನು ಕೊಡಂಗಿಲ್ಲ ಒಳಗೆ. ಹಾಂ ನೀರು ಮಳ ಕಳ ಅಂದ್ರೆ ಈಗೇನು ಸದ್ಯಕ್ಕೇನು ಕಳದು ಏನು ಹಾಂ ಅದೇ ಮೆಣಸಿಗೆ ಗೊಬ್ಬರ ಕೊಡ್ತೀವಲ್ಲ ಅದು. ನೀರು ಅವತ್ತು ಆಯ್ತಿತ್ತು ಕಣ, ಪೈಪ್ ಎಳೆದಿದ್ವಲ್ಲ. ಮಳ ಬಂದ್ರೆ ಸರ್ವೆ ಇತ್ತ, ಮಳನೇ ಬಂದಿಲ್ವಲ್ಲ. ಒಂದು 2-3 ಮಳ ಬಂದ್ಬಿಟ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಬರ್ತತೆ. ಅವಳ ಮಳ ನೀರು ಕೊಡೋಕ್ಕೂ ನಾವು ಈ ನೀರು ಕೊಡೋಕ್ಕೂ ವ್ಯತ್ಯಾಸ ಅದ. ಸ್ನೇಹಿತರೆ, ಅರಿಶಿಣ ಜಮೀನಿನಲ್ಲಿ ಅರಿಶಿಣ ಬಿತ್ತನೆ ಆದಮೇಲೆ ಏನೇನು ಸಮಸ್ಯೆ ಆಗಿತ್ತು ಅನ್ನೋದನ್ನೆಲ್ಲ ನಿಮಗೆ ವಿಡಿಯೋ ಮೂಲಕ ತೋರಿಸಿದೆ. ಅಂದರೆ ಮಳೆ ಬಂದು ಮತ್ತು ಅರಿಶಿಣ ಎಲ್ಲ ಮೇಲೆದ್ದು ಪುನಃ ಅರಿಶಿಣನ ನಾಟಿ ಮಾಡಿಸಿದ್ದು, ಮತ್ತು ಇಲ್ಲಿಗೆ ಪೈಪು ಲ್ಯಾಟ್ರು ಡ್ರಿಪ್ ಪೈಪ್ನ ಎಳೆದಿದ್ದು ಎಲ್ಲನೂ ಸಹ ನಿಮಗೆ ವಿಡಿಯೋ ಮೂಲಕ ತೋರಿಸಿದೆ. ನೋಡಿ, ಈಗ ಎಲ್ಲ ಆದಮೇಲೆ 1 ತಿಂಗಳಾಯಿತು. 1 ತಿಂಗಳ ನಂತರ ಈಗ ನೋಡಿ ನಮ್ಮ ಅರಿಶಿಣ ಜಮೀನು ಹೇಗಿದೆ, ಹೇಗೆ ಮೊಳಕು ಕಡಿತಾ ಇದೆ, ಮತ್ತು ಗಿಡ ಹೇಗೆ ಮೇಲೆ ಬಂದಿದೆ ಅನ್ನೋದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೇನು ಕೊಡೋಂಗಿಲ್ವ ಈಗ? ಇಲ್ಲೆಲ್ಲ ಚೆನ್ನಾಗಿ ಬಂದದ ಒಟ್ಟಿನಲ್ಲಿ. ಅಂದಿನ ಇಲ್ಲ ನಾಯಿಗೆ ಮಾಡ್ರದ ಅಂತ. ಈ ಥರ ಪಕ್ಕದಲ್ಲ ಇಷ್ಟೊಂದ ನೋಡೋಣ. ಹಾಂ ಅದೇ ಕರ್ಕರಟ್ಟಿಗೆ ಒಳ ಇದ್ರಲ್ಲಿ ಕಳ್ಕೊಟ್ಲೆ ಹೊಡೆದಂಗದ. ಏನು ಇದೊಂದು ಜಾಗದಲ್ಲಿ ಬಂದು ಪಕ್ಕದಲ್ಲ ನೋಡ, ಅಲ್ಲೂ ಬೇಕಣ, ಇಲ್ಲಿ ಪಕ್ಕದಲ್ಲೇ. ನೋಡಿ ಇಲ್ಲಿ ಕೆಳದೆ ಹಾಕ್ಬಿಟ್ಟದ ಇಲ್ಲಿ. ಅದು ನೋಡಬೇಕು, ನೀರು ಬರೋವಾಗ ನೋಡ್ಬಿಟ್ಟು ಯಾವ ಲೈನಿಗೆ ಬತ್ತಿಲ್ಲ, ಯಾಕೆ ಬತ್ತಿಲ್ಲ ಅಂತ ನೋಡ್ಬೇಕು ಅಷ್ಟೆ, ಚೆಕ್ ಮಾಡಬೇಕು ಅಷ್ಟೆ. ನೀರು ಯಾಕೆ ಅದು ಎಲ್ಲಿ ಬತ್ತಿಲ್ಲ ಅಂತ ನೋಡ್ಬಿಟ್ಟು ಚೆಕ್ ಮಾಡ್ಬೇಕಣ್ಣ ನೀರನ್ನ. ಇದು ನೋಡಿ ಹೆಜ್ಜೆ ಗುರ್ತು. ಹಾಂ ಅಂದಿದ
ಅದೇ ಹೆಚ್ಚಾಗಿ ಗೊತ್ತು ನೋಡಿ ಪಾಟಿ ಅದ ಅಂತ ಅಂದಿದ ಇಲ್ಲ ಹಸ್ಕಿಸ ತನಗಿಂದ ಹಾಂ ಹಾಂ ಅದೇ ದನನೇ ಓಡಾಡ್ರದು ಅನ್ಸುತ್ತಾ ಯಾರ ಹೆಜ್ಜೆ ಗೊತ್ತು ನೋಡು ಹಾಂ ಮತ್ತು ಭೂಮಿ ಬಗ್ಗೆಲ್ಲ ಅದೇ ಎಲ್ಲ ಕಾಲಿ ಅದೇ ಓಡಾಡೋದಲ್ಲ ಹ್ಞೂ ಯಾರ್ದದು ಹೇಳ್ಬೇಡು ಅವ್ರಿಗೆ ಹಿಂಗೆ ಬಿಟ್ಟಿದ್ದೀರಲ್ಲ ಅಂತ ಚೆನ್ನಾಗಿ ಬಂದವಲ್ವಾ ಇಲ್ಲಿಗೆಲ್ಲ ಕನೆಕ್ಟ್ ಮಾಡಿದ್ದ ಪೈಪ ಅದೇ ಅವತ್ತೊಂದು ಸ್ವಲ್ಪ ಮಾಡಿದ್ವು ಒಂದೊಂದು ಬಿಟ್ಟಿತ್ತು ಕಳ ಔಷಧಿ ಹೊಡೆದ್ಮೇಲೆ ಪುನಃ ಕೆಲವು ಚಿಗುರಿರೋದಲ್ವಾ ಹ್ಞೂ ನೀರೆಲ್ಲ ಅಜ್ಜದ ಕಣ ಚೆನ್ನಾಗಿಲ್ಲಿಗ ಹಾಂ ನೀರು ಚೆನ್ನಾಗಿ ಅಜ್ಜದ ಇನ್ನೊಂದು 2-3 ದಿನ ಏನು ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲ ಹಾಂ ಎಲ್ಲೇ ಹೇಳೋ ಡ್ಯಾಮೇಜ್ ಆಗಿರೋದು ಪೈಪು ಓ ಇಲ್ಲೇ ಫುಲ್ಲಾಗಿ ಹರ್ಕೊಂಡು ಬರ್ತಿರೋದು ವಾ ಇದು ಇದ್ರದ್ದು ಅದೇ ಅವತ್ತು ಬೆಡ್ ಕಟ್ಟಕ್ಕೆ ಬಂದಿದ್ದಲ್ಲ ಅವಂದ ಹಾಂ ಅದೇ ಅದೇ ಈಗ ಅದು ಒಂಚೂರು ತೋಡ್ಬಿಟ್ಟೋಣ ಇಲ್ಲಿಂದ ಇಲ್ಲಿ ಗಂಟೆ ತೋಡ್ಕೋಬೇಕು ಒಂಚೂರು ಅಗಲವಾಗಿ ಇನ್ನೂ ಅಗಲವಾಗಿ ತೋಡ್ಕೊಂಡು ಕೂದ್ಬಿಟ್ಟು ಹಾಕ್ಬೇಕು ನೋಡಂಬಿಡು ತಗೊಬ್ರ ಒಂದು ತಂದ್ಬಿಡು ಮೇಲೆ ಅದ ಒಟ್ಟಿನಲ್ಲಿ ಹಂಗೆ ನೀಟಾಗಿ ಮಣ್ಣು ಎಳ್ಕೊಬಿಟ್ರೆ ಇಲ್ಲೊಂಚೂರು ಜಾಗ ಮಾಡ್ಕೊಂಡ್ರೆ ಸಾಕು ಸೆಳ್ಳ ತೋಡ್ಕೋಬೇಕು ಒಟ್ಟಿನಲ್ಲಿ ಪೈಪ್ ಕಣ ಗಂಟ್ಲುವ ಹಾಂ ಯಾರು ನೀಟಾಗಿ ಕಟ್ ಮಾಡಿ ಅದನ್ನ ಜಾಯಿಂಟ್ ಮಾಡಬೇಕಲ್ಲ ಗಮ್ ಹಾಕಿ ಬಿಡು ತಗೊಬಂದ್ಬಿಟ್ಟು ಹಾಕ್ಬಿಡು ನೋಡಿವಲ್ಲ ಇನ್ನೇನು ಅದೇ ಥರ ಪೈಪ್ ನೋಡ್ಬಿಟ್ಟು ತಂದು ಹಾಕ್ಬಿಡು ಎಲ್ಲ ಕಡೆ ಚೆನ್ನಾಗಿ ಬಂದದಲ್ವ ನಡಿ ಮೇಲ್ಗಡೆ ಸದ್ಯ ಅವತ್ತು ಬೇಜಾರೇ ಹೋಯ್ತು ಮಳೆ ಹೋದು ಎಲ್ಲ ಅರ್ಶನ ಎದ್ಬಿಟ್ಟು ನೋಡಿ ಇನ್ನೂ ಮೊಳಕ್ಕೆ ಕಡಿತಾವ ಕೆಲವು ಅಲ್ಲ ಇಲ್ಲಿ ಬಂದಿರೋವು ಇಲ್ಲಿ ಸಣ್ಣ ಸಣ್ಣ ಮೊಳಕೆ ಇನ್ನೂ ಕಡಿತಾದ ಅದೇ ಅದೇ ಈ ಕಡೆ ಸೈಡ್ಗೆ ಇನ್ನೂ ಅದೇ ಅದೇ ಇಂದು ನೋಡಲ್ಲಿ ಕಳಾನ ಅಲ್ಲಿ ಅವ್ನು ಬಿಟ್ಬಿಟ್ಟ ನಾವು ಹೊಡೆದಿಲ್ಲ ಹಂಗಾರ ಒಂದೊಂದು ಲೈನ ಯಾಕಾರ ಬರಂಗಿಲ್ಲ ಅದು ಅವ ಲೈನ್ ಮಿಸ್ ಮಾಡೋಣ ಅವನೇ ಉಯ್ಕತ್ತಿದ್ನಲ್ಲ ಹಾಕಿದೆ ಇಲ್ಲ ಸ್ನೇಹಿತರೆ ಹಾಗೆ ಅರ್ಶಿನ ಜಮೀನಲ್ಲಿ ಎಲ್ಲ ಹೇಗೆ ಬಂದಿದೆ ಎಲ್ಲ ನೋಡಿಕೊಂಡು ಹಾಗೆ ಮತ್ತು ಅಲ್ಲಿ ಅರ್ಶಿನ ಜಮೀನಲ್ಲಿ ಒಂದು ಪೈಪು ಡ್ಯಾಮೇಜ್ ಆಗಿಬಿಟ್ಟಿದೆ ಅಂದರೆ ಅದು ಬೆಡ್ ಕಟ್ಸೋಂಥ ಟೈಮ್ಲಿ ಅದೇ ಟ್ರಿಲ್ಲರ್ ಇದು ಟ್ಯಾಕ್ಟ್ರ್ ಬಂದಿತ್ತಲ್ಲ ಚಿಕ್ಕದು ಆವಾಗ ಅದು ಡ್ಯಾಮೇಜ್ ಆಗಿಬಿಟ್ಟಿದೆ. ಈಗ ನೀರು ಬಿಟ್ಟಾಗ ನೋಡಿದ್ರೆ ಒಂದೇ ಕಡೆ ನೀರು ಜೋರಾಗಿ ಪ್ರೆಸರಾಗಿ ಹರಿದಿರೋದು ಕಾಣ್ತಾಯಿತ್ತು. ಸರಿ ಎಲ್ಲಿ ಅಂತ ನೋಡಿದ್ರೆ ಅಲ್ಲಿ ಪೈಪೇ ಡ್ಯಾಮೇಜ್ ಆಗಿಬಿಟ್ಟಿದೆ, ಮೇಯ್ನ್ ಪೈಪೇ. ಈಗ ಏನಂದರೆ ಆ ಪೈಪ್ಗೆ ನೀಟಾಗಿ ಕಲೆಕ್ಷನ್ ಕಟ್ ಮಾಡಿಬಿಟ್ಟು ಪೈಪ್ ಜಾಯಿಂಟ್ ಮಾಡ್ಬೇಕು ನೀಟಾಗಿ. ಸರಿ ಅದೆಲ್ಲ ನೋಡ್ಕೊಂಡು ಬಂದವು. ಈಗ ಇನ್ನೇನು ಬೇರೆ ಏನು ಕೆಲಸ ಇರಲಿಲ್ಲ, ಅದಕ್ಕೆ ಸರಿ ಪೈಪ್ ಅದು ಏನೇನು ಬೇಕು ನೋಡ್ಬಿಟ್ಟು ತಗೊಂಡು ಜಾಯಿಂಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೇನು ಕೆಲಸ ಇರಲಿಲ್ವಲ್ಲ. ಸರಿ ಆಯಿತು, ಒಂದು ಸ್ವಲ್ಪ ಟೀ ಮಡಗ್ತೀನಿ ಅಂತಂದರು. ಟೀ ಮಡಗೋಕ್ಕೆ ಹಾಲು ತಂದಿರಲಿಲ್ಲ. ಸರಿ ಹಾಲು ಇಲ್ವಲ್ಲ, ಹೆಂಗೆ ಟೀ ಮಡಗ್ತೀಯ ಅಂತ ಕೇಳೋದಕ್ಕೆ ಬರೀ ಮಾಮೂಲಿ ಲೆಮನ್ ಟೀ ಥರ ಮಡಗ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಟೀ ಮಡಗ್ತಾ ಇದ್ದಾರೆ. ನೋಡಿ ನಮ್ಮ ಬಾಳೆ ತೋಟ ಹೇಗಿದೆ.
ಅಂದರೆ ಈಗ ಗಾಳಿಗಾಲ ಶುರುವಾಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ನೋಡಿ. ಲೆಮನ್ ಟೀ ಮಾಡ್ತಾ ಇದ್ದಾರೆ. ನಿಜವೂ ಡ್ರಿಂಕ್ಸ್ ಕಥೆ. ಈ ಥರ ಲೋಟದಲ್ಲಿ ಹಾಕೊಂಡು ನೋಡಿ, ಅದು ತುಂಬ ಬೇರೆ ಹಾಕ್ಕೊಟ್ಬಿಟ್ಟವ್ರೆ. ಇದನ್ನು ನೋಡಿದವರು ಏನು ಅನ್ಕೋಬೇಡ, ನೀವೇ ಹೇಳಿ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.